ಇದು ಪವಿತ್ರ ಗೌಡ ಕುರಿತು ಸ್ಫೋಟಕ ಸುದ್ದಿ. ಕೊನೆಗೂ ಪವಿತ್ರ ಗೌಡ ಆ ಕೆಲಸವನ್ನ ಮಾಡೇ ಬಿಟ್ರು. ಹೇಳಿದ ದಿನವೇ ಹೇಳಿದ ರೀತಿನೇ ಮಾಡಿಬಿಟ್ರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊರ ಬಂದಿರುವಂತಹ ಪವಿತ್ರ ಗೌಡ ಮಗಳ ಜೊತೆಯಲ್ಲಿ ಸೇರ್ಕೊಂಡು ಅದನ್ನ ಶುರು ಮಾಡ್ಕೊಂಡೇ ಬಿಟ್ರು. ರೆಡ್ ಕಾರ್ಪೆಟ್ ಸ್ಟುಡಿಯೋಸ್ ರೀಲಾಂಚ್ ಕೂಡ ಮಾಡಿಬಿಟ್ರು. ಈ ರೀಲಾಂಚ್ ವೇಳೆ ಆ ಕೆಲಸವನ್ನ ಮಾಡಿಬಿಟ್ರು ಪವಿತ್ರ ಗೌಡ. ಪವಿತ್ರ ಗೌಡ ಮಾಡಿದ ಕೆಲಸಕ್ಕೆ ಆ ಬುಪ್ಪ ಪೋಸ್ಟ್ ಕೂಡ ಹಾಕಿ ಡಿಲೀಟ್ ಮಾಡಿದ್ದ. ಪವಿತ್ರ ಗೌಡ ಈ ವಿಚಾರ ಪವಿತ್ರ ಗೌಡ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ, ಹಾಗೆ ಡಿ ಬಾಸ್ ಹೆಂಡತಿಯೋ ಪ್ರೇಯಸಿಯೋ ಅಂತ ಮೊದಲು ನೆನಪಿಗೆ ಬರುತ್ತೆ. ಅದಾದ ನಂತರ A1 ಆರೋಪಿ ಎನ್ನುವಂಥದ್ದು ಕೂಡ ನಮ್ಮ ಮನಸ್ಸಿಗೆ ಬರುವಂತ ವಿಚಾರ. ಈಗ ಪರಿಸ್ಥಿತಿ ಹೆಂಗಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ನಂತರ ಅಂತಂದ್ರೆ, ಯಾರೋ ಒಬ್ರು ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡೋದಕ್ಕೂ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ತರ ಅದು ಒಳ್ಳೆಯ ಕೆಲಸವಾದ್ರೆ, ಇನ್ನೊಂದು ಕಡೆ ಎಲ್ಲೋ ನಮ್ಮ ಸ್ವಾತಂತ್ರ್ಯವನ್ನ ಬಿಟ್ಟು ಅಥವಾ ನಾವು ಯಾವ್ದಕ್ಕಾದ್ರೂ ಪೋಸ್ಟಿಗೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಬೇಕು ಅಂತ ಅನ್ಕೊಂಡ್ರು ಕೂಡ ಈಗ ಮಾಡದೆ ಹೋಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಪವಿತ್ರ ಏನು ಮಾಡಿದ್ರು? ಆ ಬೂಪ ಪವಿತ್ರಕ್ಕೆ ಏನ್ ಮಾಡಿದ್ದ? ಇನ್ಸ್ಟಾನಲ್ಲಿ ಸ್ಯಾರಿಯನ್ನ ಹಾಕಿಕೊಂಡಿರುವಂತಹ ಫೋಟೋ ಹಾಕಿದ್ದಂತಹ ಪವಿತ್ರ ಸ್ಯಾರಿ ಫೋಟೋ ನೋಡಿದ ಬೂಪ ಮೆಸೇಜ್ ಮಾಡೇ ಬಿಟ್ಟಿದ್ದ. ಮೆಸೇಜ್ ಮಾಡಿದ್ದ ಕೆಲವೇ ಕ್ಷಣದಲ್ಲಿ ಡಿಲೀಟ್ ಕೂಡ ಮಾಡಿದ್ದ. ಇದಕ್ಕೆ ಕಾರಣ ಶೆಡ್ ನಲ್ಲಿ ನಡೆದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಪವಿತ್ರ ಗೌಡಗೆ ಮೆಸೇಜ್ ಮಾಡಲು ಜನ ಹಿಂದೆಟ್ಟು ಮಾಡ್ತಾ ಇದ್ದಾರೆ. ಎಲ್ಲಿ ಕೊಲೆ ಆಗ್ಬಿಡ್ತೀನೋ ಅನ್ನುವಂತಹ ಭಯ ಈಗ ಜನರಲ್ಲಿ ಮೂಡಿದೆ. ಮೆಸೇಜ್ ಮಾಡೋರನ್ನೇ ಬಿಟ್ಟು ಬಿಟ್ಟಿದ್ದಾರೆ ನೆಟ್ಟಿಗರು. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ, ಯಾವಾಗ ಶೆಡ್ಡಿಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಎಲ್ಲಿ ಕೇಳಿ ಬಂತೋ, ಆಗ್ಲಿಂದ ಪವಿತ್ರ ಗೌಡ ಮೇಲಿರುವಂತಹ ಗೌರವವೋ ಭಯವೋ ಗೊತ್ತಿಲ್ಲ, ಅದು ಜಾಸ್ತಿ ಆಗಿದೆ. ಆಕೆ ಸ್ಯಾರಿ ಉಟ್ಕೊಂಡು ಫೋಟೋ ಹಾಕಿದ್ರು ಕೂಡ ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು, ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಈಗ ಮೆಸೇಜು ಮಾಡೋಕ್ಕಾಗೋಲ್ಲ, ಕಮೆಂಟು ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲಿ ನನ್ನನ್ನ ಶೆಡ್ಡಿ ಕರೆದು ಬಿಡ್ತಾರೋ, ಅಥವಾ ಎಲ್ಲಿ ನನ್ನನ್ನ ಕೊಲೆ ಮಾಡಿಬಿಡ್ತಾರೋ, ಅಥವಾ ನಾನು ಹೇಳಿರುವ ಕಮೆಂಟ್ ಅನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ನನ್ನನ್ನ ಸಾಯಿಸೇ ಬಿಡ್ತಾರೋ ಅನ್ನುವಂತಹ ಕಾರಣಕ್ಕೋಸ್ಕರ ಪವಿತ್ರ ಗೌಡ ಅವರು ಹಾಕಿರುವಂತಹ ಯಾವುದೇ ಪೋಸ್ಟ್ಗಳಿಗಾಗ್ಲಿ ಅಥವಾ ಯಾರು ಕೂಡ ಅವರಿಗೆ ಮೆಸೇಜ್ ಮಾಡ್ತಾನೆ ಇಲ್ಲ. ಅದೊಂದೇ ಒಂದು ಕೇಸ್, ಅದೊಂದೇ ಒಂದು ಕೊಲೆ ಜನರನ್ನ ಯಾವ ಮಟ್ಟಿಗೆ ಮಾಡಿಬಿಟ್ಟಿದೆ. ಅದು ಒಂದು ರೀತಿ ಒಳ್ಳೇದಾದ್ರೂ ಕೂಡ, ಇನ್ನೊಂದು ರೀತಿ ಎಲ್ಲೋ ಒಂದು ಕಡೆ ನಮ್ಮ ಸ್ವಾತಂತ್ರ್ಯವನ್ನೇ ಕಸ್ಕೊಂಡ್ಬಿಟ್ರ ಅನ್ನುವಂಥದ್ದು ಕೂಡ ತಲೆಯಲ್ಲಿ ಓಡ್ತಾ ಇದೆ. ರೇಣುಕಾ ಸ್ವಾಮಿ ಅವರು ಮಾಡಿದ್ದು ತಪ್ಪೋ ಅಥವಾ ಈಗ ಆರೋಪಿಗಳು ಮಾಡಿದ್ದು ತಪ್ಪೋ ಅದನ್ನ ಸೈಡ್ಗಿಟ್ಟು ನೋಡಿದ್ರೆ, ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಕೂಡ ಹಾಕೋಕೆ ಜನರು ಕಷ್ಟ ಪಡ್ತಾ ಇದ್ದಾರೆ. ಎಲ್ಲಿ ನಾನು ಕೊಲೆ ಆಗ್ಬಿಡ್ತೀನೋ, ಎಲ್ಲಿ ನನ್ನನ್ನು ಕೂಡ ಶೆಡ್ಡಿಗೆ ಬಾ ಅಂತ ಹೇಳ್ಬಿಟ್ಟು ಕರೆದು ಬಿಡ್ತಾರೋ ಅನ್ನುವಂತಹ ಒಂದು ಭಯದ ಮೇಲೆ ಇದ್ದಾರೆ. ಅದೇ ಜೂನ್ 11ನೇ ತಾರೀಕು ಈ ಒಂದು ಪ್ರಕರಣ ನಡೆದಿತ್ತು, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ. ಅದಾದ ನಂತರ ಜನರು ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ.